ರಾಗಿಣಿ ಬಳಿಕ ಸಂಜನಾಗೆ ಸಿಸಿಬಿ ಶಾಕ್. ಸಂಜನಾ ಮನೆ ಮೇಲೆ ರೈಡ್, 5 ದಿನ ಡ್ರಿಲ್. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ಕೇಸ್ನಲ್ಲಿ ನಟಿ ರಾಗಿಣಿಗೆ 4-5 ದಿನದಿಂದ ಸಿಸಿಬಿ ಅಧಿಕಾರಿಗಳು ಸಖತ್ ಡ್ರಿಲ್ ಮಾಡ್ತಾನೆ ಇದ್ದಾರೆ. ಹಲವು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈಗ ಈ ಎಲ್ಲ ಆರೋಪಿಗಳ ಮಾಹಿತಿ ಆಧಾರದ ಮೇಲೆ ನಟಿ ಸಂಜನಾಗೂ ಸಿಸಿಬಿ ಶಾಕ್ ಕೊಟ್ಟಿದೆ. ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ ಬಳಿಕ ಇಂದು ಬೆಳ್ಳಂಬೆಳಗ್ಗೆ ಇಂದಿರಾನಗರದಲ್ಲಿರುವ ಸಂಜನಾ ನಿವಾಸದ ಮೇಲೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ರು. 3 ಕಾರುಗಳಲ್ಲಿ ಬಂದಿದ್ದ 10 ಅಧಿಕಾರಿಗಳ ತಂಡ ಬೆಳ್ಳಂಬೆಳಗ್ಗೆ ನಟಿಗೆ ಶಾಕ್ ಕೊಟ್ಟರು. ನಟಿ ರಾಗಿಣಿ ತನಿಖಾಧಿಕಾರಿಗಳಾದ ಇನ್ಸ್ಪೆಕ್ಟರ್ ಪುನೀತ್ ಮತ್ತು ಅಂಜುಮಾಲಾ ತಂಡ ಈ ರೇಡ್ ನಡೆಸಿದ್ರು. ಸಂಜನಾ ಆಪ್ತ ರಾಹುಲ್ ಹೇಳಿಕೆ ಆಧಾರದ ಮೇಲೆ ದಾಳಿ ಮಾಡಿರುವ ಸಿಸಿಬಿ ಇಡೀ ಮನೆಯನ್ನು ಪರಿಶೀಲನೆ ನಡೆಸಿದ್ರು. ರೇಡ್ಗೂ ಮುನ್ನ ನಟಿ ಸಂಜನಾಗೆ ಯಾವುದೇ ನೋಟಿಸ್ ಕೊಟ್ಟಿರಲಿಲ್ಲ. ನಿನ್ನೆ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದು ಆಗಮಿಸಿದ್ರು. ದಾಳಿ ವೇಳೆ ನಟಿ ಸಂಜನಾ ತಂದೆ ತಾಯಿ ಮನೆಯಲ್ಲೇ ಇದ್ರು. ಸರ್ಚ್ ವಾರೆಂಟ್ ತೋರಿಸಿದ ವೇಳೆ ಧಾರಾಳವಾಗಿ ಪರಿಶೀಲನೆ ನಡೆಸಿ ಎಂದಿದ್ದಾರೆ ನಟಿ ಸಂಜನಾ. ಮನೆಯಲ್ಲಿ ಪರಿಶೀಲನೆ ಮುಕ್ತಾಯವಾದ ಬಳಿಕ ನಟಿ ಸಂಜನಾಳನ್ನ ವಶಕ್ಕೆ ಪಡೆದ ಸಿಸಿಬಿ ಅಧಿಕಾರಿಗಳು ಅಲ್ಲಿಯೇ ವಿಚಾರಣೆ ನಡೆಸಿದ್ದಾರೆ. ಸಿಸಿಬಿ ಇನ್ಸ್ಪೆಕ್ಟರ್ ಅಂಜುಮಾಲಾ ವಿಚಾರಣೆ ನಡೆಸುವಾಗ 2 ಮೊಬೈಲ್ ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ವೇಳೆ ಸಿಸಿಬಿ ಅಧಿಕಾರಿಗಳ ಎದುರು ನಟಿ ಸಂಜನಾ ಕೂಗಾಡಿದ್ದಾರೆ ಎನ್ನಲಾಗಿದೆ. ಮನೆಯಲ್ಲಿ ಏನೂ ಸಿಗಲಿಲ್ಲ ಎಂದ ಮೇಲೆ ಯಾಕೆ ವಶಕ್ಕೆ ಪಡೆಯುತ್ತಿದ್ದೀರಿ, ನನ್ನನ್ನು ಯಾಕೆ ಕರೆದೊಯ್ಯುತ್ತಿದ್ದೀರಿ ಎಂದು ವಾಗ್ವಾದ ನಡೆಸಿದ್ದಾರೆ ಎನ್ನಲಾಗಿದೆ. ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿ ಎಂದು ಸಂಜನಾಗೆ ಅಧಿಕಾರಿಗಳು ತಿಳಿಸಿದ್ದಾರೆ. ನಟಿ ಸಂಜನಾ ಗಲ್ರಾಣಿ ಕಾರನ್ನು ಸಿಸಿಬಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅರ್ಚನಾ ಗಲ್ರಾಣಿ ಹೆಸರಲ್ಲಿ ನೋಂದಣಿಯಾಗಿರುವ ಕಾರನ್ನು ಪರಿಶೀಲನೆ ಮಾಡಿದ್ದಾರೆ. ಸಂಜನಾ ಬಳಿ ಇರುವ ಒಟ್ಟು ಆಸ್ತಿ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಇಂದಿರಾನಗರದಲ್ಲಿ ಸಾಯಿ ತೇಜ ಶೈನ್ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲಾಟ್, ಕೋರಮಂಗಲದಲ್ಲಿ ಅಕ್ಷರ್ ಪವರ್ ಯೋಗ ಕೇಂದ್ರದ ಫ್ರಾಂಚೈಸಿ, ಯಲಹಂಕ ಸಮೀಪ ಅಮೃತಹಳ್ಳಿಯಲ್ಲಿ ಒಂದು ಮನೆ ಇದೆ ಎನ್ನುವುದು ತಿಳಿದು ಬಂದಿದೆ. 65 ಲಕ್ಷ ರೂಪಾಯಿ ಮೌಲ್ಯದ BMW 520D ಕಾರು ಹಾಗೂ ಸುಮಾರು 75 ಲಕ್ಷ ಬೆಲೆಯ BMW ಕನ್ವರ್ಟೇಬಲ್ ಕಾರು ಕೂಡ ಸಂಜನಾ ಬಳಿ ಇದೆ ಎನ್ನುವುದು ಗೊತ್ತಾಗಿದೆ. ನಟಿ ಸಂಜನಾ ಪರ್ಸನಲ್ ಮೊಬೈಲ್ನಲ್ಲಿ ಪೊಲೀಸರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಲೆ ಹಾಕಿದ್ದಾರೆ. ಸಿಸಿಬಿ ದಾಳಿ ತಂಡದಲ್ಲಿರೋ ಟೆಕ್ನಿಕಲ್ ಟೀಮ್ ಸಿಬ್ಬಂದಿ ವಾಟ್ಸ್ಆಪ್ ಚಾಟ್, ಮೆಸೆಂಜರ್ನ ಮೆಸೇಜಸ್ ಮಾಹಿತಿ ಕಲೆ ಹಾಕ್ತಿದ್ದಾರೆ. ವಿಡಿಯೋ ಕಾಲ್ ಮಾಡಿದ್ದರ ಬಗ್ಗೆ ರಾಹುಲ್ ಹೇಳಿಕೆ ಕೊಟ್ಟಿದ್ದ. 2 ಮೊಬೈಲ್ ಬಳಸುತ್ತಿದ್ದ ಸಂಜನಾ ಸ್ನೇಹಿತರಿಗೆಂದೇ ಒಂದು ಮೊಬೈಲ್, ಇಂಡಸ್ಟ್ರಿಗೆ ಒಂದು ಫೋನ್ ಬಳಸುತ್ತಿದ್ರು. ಸದ್ಯ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಅಧಿಕಾರಿಗಳು ವಿಚಾರಿಸುತ್ತಿದ್ದಾರೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಎಷ್ಟು ಅಕೌಂಟ್ಗಳಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. 2 ಮೊಬೈಲ್, ಒಂದು ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಸೀಸ್ ಮಾಡಿದ್ದಾರೆ. ಸಂಜನಾ ಗಲ್ರಾಣಿ ಆಪ್ತ ರಾಹುಲ್ ಮತ್ತು ಸಂಜನಾ ನಡುವಿನ ಮೆಸೇಜ್ ಚಾಟಿಂಗ್ ಬಗ್ಗೆಯೂ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಹೈ ಎಂಡ್ ಪಾರ್ಟಿಗಳಲ್ಲಿ ನಟಿ ಸಂಜನಾ ಭಾಗಿಯಾಗಿದ್ದ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆ ಎನ್ನಲಾಗಿದೆ. ಇದರ ಜೊತೆಗೆ ಇನ್ನು ಸಂಜನಾ ಆಪ್ತೆ ಪೃಥ್ವಿ ಶೆಟ್ಟಿಯಿಂದಲೂ ಸಿಸಿಬಿ ಅಧಿಕಾರಿಗಳು ಮಾಹಿತಿ ಪಡೆದಿದ್ದಾರೆ ಎನ್ನುವುದು ಗೊತ್ತಾಗಿದೆ. ಸಂಜನಾರನ್ನು ವಿಚಾರಣೆ ಬಳಿಕ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದೊಯ್ದು ಆರೋಗ್ಯ ತಪಾಸಣೆ ಹಾಗೂ ಕೊರೋನಾ ಪರೀಕ್ಷೆ ನಡೆಸಲಾಯಿತು. ನಟಿಗೆ ಕೊರೋನಾ ನೆಗೆಟಿವ್ ಬಂದಿದ್ದು, ಬಿಪಿ ಕೂಡ ನಾರ್ಮಲ್ ಆಗಿದೆ. ಆರೋಗ್ಯ ತಪಾಸಣೆ ಬಳಿಕ ಅವರನ್ನ ರಿಮಾಂಡ್ ಹೋಮ್ಗೆ ಹಾಜರುಪಡಿಸಲಾಗಿತ್ತು. ಹೆಚ್ಚಿನ ವಿಚಾರಣೆ ನಡೆಸುವ ಸಲುವಾಗಿ ಸಂಜನಾರನ್ನು 5 ದಿನ ಸಿಸಿಬಿ ವಶಕ್ಕೆ ನೀಡಲಾಗಿದೆ. ಇನ್ನು ಸಂಜನಾ ತಾಯಿ ಪ್ರತಿಕ್ರಿಯಿಸಿದ್ದು, ನನ್ನ ಮಗಳ ಮೇಲಿನ ಆರೋಪ ಸುಳ್ಳು, ಎಲ್ಲಕ್ಕೂ ಸಮಯ ಬರುತ್ತೆ, ದೇವರ ದಯೆಯಿಂದ ಒಳ್ಳೇದಾಗುತ್ತೆ ಎಂದಿದ್ದಾರೆ. ಏನು ಆಗಿಲ್ಲ, ಅದೇ ಎನ್ಕ್ವೈರಿ ಮಾಡ್ತಾರಪ್ಪ, ಮಾಡ್ತಾರೆ. ಫ್ರೆಂಡ್ ಇರುವಾಗ ಮಾಡ್ತಾರೆ. ಒಂದು ಎನ್ಕ್ವೈರಿ ನಡೀಲಿ, ದೇವರ ದಯೆಯಿಂದ ಏನಾಗಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಸಂಜನಾ A14 ಆರೋಪಿಯಾಗಿದ್ದಾರೆ. ಸಿಸಿಬಿ 5 ದಿನಗಳ ಕಾಲ ಸಂಜನಾರನ್ನು ವಿಚಾರಣೆ ನಡೆಸಲಿದೆ. ರಾಗಿಣಿಯನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿಟ್ಟು ವಿಚಾರಣೆ ನಡೆಸಿದಂತೆ ಸಂಜನಾರಿಗೂ ಡ್ರಿಲ್ ಮಾಡಲಿದೆ. ನಾಳೆಯಿಂದ ಸಂಜನಾ ಹಾಗೂ ರಾಗಿಣಿ ವಿಚಾರಣೆ ಇನ್ನಷ್ಟು ತೀವ್ರಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಡ್ರಗ್ಸ್ ದಂಧೆಯ ಮಗದೊಬ್ಬ ಆರೋಪಿ ಅಂದರೆ ಆತ ವೀರೇನ್ ಖನ್ನಾ. ಆತನ ಮನೆ ಮೇಲೆ ಕೂಡ ಇವತ್ತು ಸಿಸಿಬಿಯವರು ರೇಡ್ ಮಾಡಿದ್ರು. ವೀರೇನ್ ಖನ್ನಾ ಮನೆಯಲ್ಲಿ ಪೊಲೀಸರಿಗೆ ಪೊಲೀಸ್ ಯೂನಿಫಾರ್ಮ್ ಕೂಡ ಸಿಕ್ತು. ಅಲ್ಲಿ ಈ ಯೂನಿಫಾರ್ಮ್ ಇಂದಿನ ಸೀಕ್ರೆಟ್ ಏನು, ಖನ್ನಾ ಮನೆಯಲ್ಲಿ ಇನ್ನೇನೇನು ಸಿಕ್ತು, ರಿಪೋರ್ಟ್ ನೋಡಿ ಇಲ್ಲಿದೆ. ವೀರೇನ್ ಖನ್ನಾ ಮನೆ ಮೇಲೂ ಸಿಸಿಬಿ ರೇಡ್. ಖನ್ನಾ ಮನೆಯಲ್ಲಿ ಸಿಕ್ತು ಪೊಲೀಸ್ ಯೂನಿಫಾರ್ಮ್.
ಸಂಜನಾ ಮನೆ ಮೇಲೆ ಸಿಸಿಬಿ ದಾಳಿ ನಡೆದ ಬೆನ್ನಲ್ಲೇ ಡ್ರಗ್ಸ್ ದಂಧೆಯ ಮತ್ತೋರ್ವ ಆರೋಪಿ ವೀರೇನ್ ಖನ್ನಾ ನಿವಾಸದ ಮೇಲೂ ಸಿಸಿಬಿ ದಾಳಿ ನಡೆಸಿದೆ. ಡ್ರಗ್ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ದ ಆರೋಪದ ಮೇಲೆ ಈ ದಾಳಿ ನಡೆದಿದೆ. ಬೆಂಗಳೂರಿನ ಶಾಂತಿನಗರ ನಿವಾಸದ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿದ್ದು ಇನ್ಸ್ಪೆಕ್ಟರ್ ಮೊಹಮ್ಮದ್ ಸಿರಾಜ್, ಶ್ರೀಧರ್ ಹಾಗೂ ಮಹಿಳಾ ಸಿಬ್ಬಂದಿ ನೇತೃತ್ವದಲ್ಲಿ ದಾಳಿ ನಡೆದಿದೆ. ವೀರೇನ್ ಖನ್ನಾ ತಂದೆ ತಾಯಿ ಇಬ್ಬರೂ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ದು, ಇಲ್ಲಿ ವೀರೇನ್ ಖನ್ನಾ ಒಬ್ಬನೇ ವಾಸವಾಗಿದ್ದ ಎನ್ನಲಾಗಿದೆ. ಬೆಳಗ್ಗೆ 6:30ಕ್ಕೆ ವೀರೇನ್ ಖನ್ನಾ ಮನೆ ಮೇಲೆ ರೇಡ್ ಮಾಡಿದ ಸಿಸಿಬಿ ಅಧಿಕಾರಿಗಳು ಫ್ಲಾಟ್ನಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ವೀರೇನ್ ಖನ್ನಾ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಸಿಸಿಬಿ ದಾಳಿ ಮಾಡಿದಾಗ ಖನ್ನಾ ಫ್ಯಾಮಿಲಿಯಿಂದ ಸಿಸಿಬಿಗೆ ಫುಲ್ ಕಿರಿಕ್ ಎದುರಾಗಿದೆ. ಯಾಕೆ ಬಂದ್ರಿ, ಇಷ್ಟು ಜನ ಯಾಕೆ ಮನೆ ಒಳಗೆ ಬರ್ತೀರಾ ಅಂತ ವೀರೇನ್ ತಂದೆ ತಾಯಿ ಸಿಸಿಬಿ ಅಧಿಕಾರಿಗಳ ಜೊತೆ ಜಗಳಕ್ಕಿಳಿದಿದ್ರು. ಬಳಿಕ ವಕೀಲರು ಬರುವವರೆಗೆ ಮನೆ ಒಳಗೆ ಬರಬೇಡಿ ಅಂತ ರಂಪಾಟ ಮಾಡಿದ್ರು. ಸರ್ಚ್ ವಾರೆಂಟ್ ತೋರಿಸಿದ್ರು ಸಹ ಪೊಲೀಸರಿಗೆ ಅಸಹಕಾರ ತೋರಿದ್ರು. ವಕೀಲರು ಬಂದ ಬಳಿಕವಷ್ಟೇ ಸರ್ಚ್ ಮಾಡಲು ಬಿಟ್ಟು ಸುಮ್ಮನೆ ಕುಳಿತರು ಎನ್ನಲಾಗಿದೆ. ವೀರೇನ್ ಖನ್ನಾ ಮನೆ ಮೇಲೆ ದಾಳಿ ವೇಳೆ ಪೊಲೀಸ್ ಸಮವಸ್ತ್ರ ಸಿಕ್ಕಿದೆ. ಇದನ್ನ ಏತಕ್ಕಾಗಿ ಬಳಸ್ತಾ ಇದ್ದ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆದಿದೆ. ಇನ್ನು ಮನೆಯಲ್ಲಿ 3 ಸಿಗರೆಟ್ ಬಡ್ಸ್ ಸಿಕ್ಕಿದ್ದು, ಅದರಲ್ಲಿ ಗಾಂಜಾ ಏನಾದರೂ ತುಂಬಿ ಸೇದಿದ್ರಾ ಅನ್ನೋ ಬಗ್ಗೆ ತಿಳಿಯಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್, ವೀರೇನ್ ಖನ್ನಾ ಮನೆ ಮೇಲೆ ದಾಳಿ ವೇಳೆ ಕರ್ನಾಟಕ ಪೊಲೀಸರ ಯೂನಿಫಾರ್ಮ್ ಸಿಕ್ಕಿದೆ. ಅದು ಯಾವ ಕಾರಣಕ್ಕೆ ಮನೆಯಲ್ಲಿ ಇಟ್ಟುಕೊಂಡಿದ್ದ ಅನ್ನೋದನ್ನ ತನಿಖೆ ಮಾಡಬೇಕು ಅಂದಿದ್ದಾರೆ. ವೀರೇನ್ ಖನ್ನಾ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸಿನ ಯೂನಿಫಾರ್ಮ್ ಕೂಡ ಸಿಕ್ಕಿದೆ. ಅದು ಯಾವ ಕಾರಣಕ್ಕೆ ಅಲ್ಲಿತ್ತು, ಏನು ಮಾಡ್ತಾರೆ ಅನ್ನೂ ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. The police search party has come. We have welcomed them because we are law-abiding citizens. We have offered full cooperation the whole day from 8 o'clock to now. And today the search has completed, and we are happy to say that our son has not been found holding anything that is contraband. ಸದ್ಯ ಡ್ರಗ್ಸ್ ಪ್ರಕರಣ ಸಂಬಂಧ 14 ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ಎಲ್ರಿಗೂ ಸಖತ್ ಡ್ರಿಲ್ ಮಾಡ್ತಿದ್ದಾರೆ. ಸಂಜನಾ ಕೂಡ ಬಂಧನವಾಗಿರೋದ್ರಿಂದ ತನಿಖೆ ತೀವ್ರ ಗತಿಯಲ್ಲಿ ಸಾಗಲಿದೆ. ಇವರು ಇನ್ಯಾರ್ಯಾರ ಹೆಸರನ್ನ ಹೇಳ್ತಾರೋ ಅವರಿಗೂ ಶೀಘ್ರದಲ್ಲೇ ಶಾಕ್ ಕಾದಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಆತನ ಫ್ಲಾಟ್ ಇಂದ ಹೊರಗೆ ಬರಬೇಕಾದ್ರೆ ಹೊತ್ಕೊಂಬಂದ್ರಲ್ಲ ಈ ಪರ್ಪರಿಯಾಗಿ ಏನಿತ್ತು ಅಂತ. ವೀರೇನ್ ಮನೆ ಮೇಲಿನ ದಾಳಿ ಮುಗೀತು ನಿಜ, ಆದರೆ ಮನೆಯಲ್ಲಿದ್ದ ವಸ್ತು ದಾಖಲೆಗಳನ್ನೆಲ್ಲವನ್ನೂ ಕೂಡ ವಶಪಡಿಸ್ಕೊಂಡಿದ್ದಾರೆ. ಏನೇನಿತ್ತು ಅದನ್ನು ಕೂಡ ಒಂದಷ್ಟು ನಿಮ್ಮ ಗಮನಕ್ಕೆ ತಂದ್ಬಿಡ್ತೀನಿ ನಾನು. ಸಿಗರೇಟ್ ತುಂಡು, ಯಾಕೆ ತುಂಡು ತಗೊಂಡ್ರು ಅಲ್ಲೆಲ್ಲ ಇದ್ದದ್ದು ಅಂದರೆ ಅದರೊಳಗೆ ಏನಿದೆ ಅಂತ ಟೆಸ್ಟ್ ಮಾಡಬೇಕಲ್ಲ. ಗಾಂಜಾ ಸೇದುವ ಚಿಮಣಿ, ಅದೆಲ್ಲರಿಗೂ ಗೊತ್ತಿರುತ್ತೆ, ನೋಡಿರ್ತೀರ ಹಲವಾರು ಕಡೆ ಕೂಡ, ಫೋಟೋದಲ್ಲಾಗಲಿ ಬೇರೆ ಬೇರೆ ಸಿನಿಮಾದಲ್ಲಿ ಇನ್ನೆಲ್ಲೋ ಒಂದು ಕಡೆ. ಸಿರೆಂಜ್ ನೀಡಲ್ಗಳು ಪತ್ತೆ ಆಗಿದೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಯಾಕಿರಬೇಕು ಸಿರೆಂಜ್ ನೀಡಲು? 7 ವಿವಿಧ ದೇಶಗಳ ಕರೆನ್ಸಿಯ 12 ನೋಟುಗಳು ಪತ್ತೆ ಆಗಿದೆ. ಅಫ್ಕೋರ್ಸ್ ಬೇರೆ ಬೇರೆ ದೇಶಕ್ಕೆ ಓಡಾಡ್ತಿದ್ರೆ ಯಾಕೆ, ಏನು, ಆ ದೇಶಗಳಿಗೆಲ್ಲ ಏನೇನು ಬಿಸ್ನೆಸ್ ಇತ್ತು ಅದೆಲ್ಲವೂ ಕೂಡ ಒಂದಷ್ಟು ಎನ್ಕ್ವೈರಿ ಆಗೇ ಆಗುತ್ತೆ. ಲಾಕರ್ನಲ್ಲಿ ಒಂದು ಲ್ಯಾಪ್ಟಾಪ್ ಸಾಮಾನ್ಯ ಮನೇಲಿ ಇರಬೇಕು. ಲಾಕರ್ನಲ್ಲಿ ಯಾಕಿರಬೇಕು, ಏನೋ ಸೀಕ್ರೆಟ್ ಇದ್ದರೆ ಮಾತ್ರ ಇರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಡಿಕೋಡ್ ಮಾಡಿ ತೆಗಿತಾರೆ. 2 ಪೆನ್ ಡ್ರೈವ್ಗಳು ಲಾಕರ್ನಲ್ಲಿ ಪತ್ತೆ ಆಗಿದೆಯಂತೆ. ಇವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಂಥ ದಾಖಲೆಗಳು, ಕೆಲವು ಬ್ಯಾಂಕ್ ದಾಖಲೆಗಳ ಜೊತೆಗೆ ನೋಟ್ ಪ್ಯಾಡ್ ಪತ್ತೆ ಆಗಿದೆಯಂತೆ. 2 ಜೊತೆ ಪೊಲೀಸ್ ಸಮವಸ್ತ್ರ. ಇದು ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿದ್ದು. ಏನಪ್ಪ ಇದು, ತುಂಬ ಜನ ಅದೊಂದು ಥೀಮು ಪಾರ್ಟಿಗೆ ಹಾಕ್ಕೊಂಬಂದಿದ್ರು ಅಂತಾರ ಹೇಳ್ತಿದ್ದಾರೆ. ಬಟ್ ಪೊಲೀಸ್ ಅದನ್ನೆಲ್ಲವನ್ನು ಕೂಡ ಬಾಯಿ ಬಿಡಿಸ್ತಾರೆ, ಯಾಕೆ ಏನು ಎಲ್ಲವೂ ಕೂಡ. ಸೊ ಪೊಲೀಸ್ ಸಮವಸ್ತ್ರದಲ್ಲಿದೆ ರಾಷ್ಟ್ರ ಲಾಂಛನದ ಗುರುತು. ಮನೆಯಲ್ಲಿದ್ದಂತಹ ಮೊಬೈಲ್ ಫೋನ್ ಕೂಡ ಸೀಸ್ ಆಗಿದೆ. ಈ ಥರ ರಾಷ್ಟ್ರ ಲಾಂಛನವನ್ನು ಬಳಸಬೇಕಾದ್ರೆ ವಿತೌಟ್ ಪರ್ಮಿಷನ್ ಹಾಗೆಲ್ಲ ಬಳಸೋ ಹಾಗಿಲ್ಲ. ಸೊ ಹಾಗಾಗಿ ಯಾಕೆ ಏನು ಒಂದಷ್ಟು ಎಲ್ಲದ್ರ ಬಗ್ಗೆ ಎಲ್ಲ ಕೂಡ ಎನ್ಕ್ವೈರಿ ನಡೆಯುತ್ತೆ. ಇದಿಷ್ಟು ಆತನ ಮನೆಯಲ್ಲಿ ಸಿಕ್ಕಂಥ ವಸ್ತುಗಳು, ಅದೆಲ್ಲವನ್ನು ಕೂಡ ಈಗ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿ ತಗೊಂಡು ಹೋಗಿದ್ದಾರೆ. ಎನ್ಕ್ವೈರಿ ಇನ್ನು ನಾಳೆಯಿಂದ ಡೆಫಿನೆಟ್ ಆಗಿ ವೇಗ ಪಡ್ಕೊಳ್ಳುತ್ತೆ. ಆತನ ಬಗ್ಗೆ ಏನೋ ವೇಗ ಪಡ್ಕೊಳ್ಳುತ್ತೆ, ಅದು ಇನ್ಯಾರಿಗೂ ಎಫೆಕ್ಟ್ ಆಗುತ್ತೋ ಇಲ್ವೋ ನಾಳೆಯಿಂದ ಕಾದು ನೋಡಬೇಕು. ಇಂಟ್ರೆಸ್ಟಿಂಗ್ ಅದು. ಇವತ್ತು ಸಂಜನಾ ಅವರು ಅರೆಸ್ಟ್ ಆದರು. ಪೊಲೀಸರ ಗಮನ ಎಲ್ಲ ಇವತ್ತು ಸಂಜನಾ ಗಲ್ರಾಣಿಯವ್ರ ಮೇಲೇ ಇತ್ತು. ಅಬ್ಬಾ ನಾ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಅಂತ ಇನ್ನೊಂದು ಕಡೆ ರಾಗಿಣಿಯವರು ಅಂದ್ಕೊಂಡಿದ್ರು ಅನಿಸುತ್ತೆ. ಆದರೆ ಸಿಸಿಬಿಯ ಇನ್ನೊಬ್ಬರು ಅಧಿಕಾರಿ ಬಿಡಬೇಕಲ್ವಾ. ಇವತ್ತು ಕೂಡ ರಾಗಿಣಿಯವರಿಗೆ ಹೊಸ ಆಫೀಸರ್ ಎಂಟ್ರಿ ಕೊಟ್ಟರು. ಯಾಕೆಂದರೆ ಅವ್ರ ಕಡೆಯಿಂದ ಹೊಸ ಲಾಯರ್ ಎಂಟ್ರಿ ಕೊಟ್ಟ ಮೇಲೆ ಇವ್ರ ಕಡೆಯಿಂದ ಈಗ ಹೊಸ ಆಫೀಸರ್ ಎಂಟ್ರಿ ಕೊಟ್ಟಿದ್ರು. ಸೊ ಹಾಗಾದರೆ ಅವ್ರೇನು ಮಾಡಿದ್ರು ಇಲ್ಲಿದೆ ನೋಡಿ ಸ್ಟೋರಿ.
ಮೂಡ್ನಲ್ಲಿದ್ದ ರಾಗಿಣಿಗೆ ಶಾಕ್. ಅಂಜುಮಾಲಾ ಬದಲು ಕಾತ್ಯಾಯಿನಿ ಡ್ರಿಲ್. ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆ ಕೇಸ್ನಲ್ಲಿ ಸಿಸಿಬಿ ತನಿಖಾಧಿಕಾರಿಗಳು ನಿನ್ನೆಯಿಂದಲೂ ನಟಿ ಸಂಜನಾ ಹಿಂದೆ ಬಿದ್ದಿದ್ರು. ಇಂದು ಅವರ ಮನೆ ಮೇಲೆ ರೇಡ್ ಆಗಿ ಸಂಜನಾ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಸಿಸಿಬಿ ಗಮನ ಎಲ್ಲಾ ಸಂಜನಾ ಕಡೆ ಹೋಗಿರೋದ್ರಿಂದ 4 ದಿನದಿಂದ ಸಿಸಿಬಿ ವಿಚಾರಣೆ ಎದುರಿಸ್ತಾ ಇರೋ ರಾಗಿಣಿ ಇವತ್ತು ಕೊಂಚ ರಿಲ್ಯಾಕ್ಸ್ ಆಗಬಹುದು ಅಂತ ಅಂದ್ಕೊಂಡಿದ್ರು. ಯಾಕಂದ್ರೆ ರಾಗಿಣಿ ವಿಚಾರಣೆ ನಡೆಸ್ತಾ ಇದ್ದ ಇನ್ಸ್ಪೆಕ್ಟರ್ ಅಂಜುಮಾಲಾ ಅವರು ಸಂಜನಾ ವಿಚಾರಣೆಯಲ್ಲಿ ಬ್ಯುಸಿಯಾಗಿದ್ರು. ಹೀಗಾಗಿ ಇವತ್ತಾದ್ರೂ ಸ್ವಲ್ಪ ಆರಾಮಾಗಿರೋಣ ಅಂತ ರಾಗಿಣಿ ಅನ್ಕೊಂಡಿದ್ರು. ಆದ್ರೆ ಸಿಸಿಬಿ ಮಾತ್ರ ಇದಕ್ಕೆ ಅವಕಾಶ ಕೊಡ್ಲಿಲ್ಲ. ಅಂಜುಮಾಲಾ ಬದಲು ಇನ್ಸ್ಪೆಕ್ಟರ್ ಕಾತ್ಯಾಯಿನಿ ರಾಗಿಣಿಗೆ ಸಖತ್ ಡ್ರಿಲ್ ಮಾಡಿದ್ದಾರೆ. ಶಿವಾಜಿನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕಾತ್ಯಾಯಿನಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲೇ ವಿಚಾರಣೆ ನಡೆಸಿದ್ದಾರೆ. ಪರ್ಸನಲ್ ಮೊಬೈಲ್ನಲ್ಲಿ ಡಿಲೀಟ್ ಮಾಡಿದ ಕೆಲ ವಾಟ್ಸ್ಆಪ್ ಮೆಸೇಜ್ ರಿಕವರ್ ಮಾಡಲಾಗಿದೆ. ರವಿಶಂಕರ್ ಸೇರಿದಂತೆ ಕೆಲ ಆಪ್ತರ ಜೊತೆ ಚಾಟಿಂಗ್ ಮಾಡಿದ್ದು ತಾಂತ್ರಿಕ ವಿಭಾಗದ ಸಿಬ್ಬಂದಿ ಕೆಲ ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಇದರ ಆಧಾರದ ಮೇಲೆಯೇ ಇಂದು ನಟಿ ರಾಗಿಣಿಯ ವಿಚಾರಣೆ ನಡೆದಿದೆ. ರವಿಶಂಕರ್ ಬಾಯ್ಬಿಟ್ರು, ನಟಿ ರಾಗಿಣಿ ಮಾತ್ರ ಬಾಯ್ಬಿಡ್ತಿಲ್ಲ. ತನಿಖಾಧಿಕಾರಿಗಳಿಗೆ 3 ದಿನದ ಕಸ್ಟಡಿಯಲ್ಲಿ ಕುಂಟು ನೆಪ ಹೇಳಿ ಸಹಕರಿಸ್ತಾ ಇಲ್ಲ ಎನ್ನಲಾಗಿದೆ. ನಿನ್ನೆ ಪೂರ್ತಿ ರಾಗಿಣಿ ಸಿಸಿಬಿ ಪೊಲೀಸರ ಜೊತೆ ರಂಪಾಟ ಮಾಡಿದ್ರು. ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇದಕ್ಕೆ ಒಪ್ಪದೆ ವಕೀಲರನ್ನ ಕರೆಸಿ ಅಂತ ರಾಗಿಣಿ ರಂಪಾಟ ಮಾಡಿದ್ರು. ಬಳಿಕ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತಲೂ ಕಿರಿಕ್ ಮಾಡಿದ್ರು. ಸಿಸಿಬಿ ಅಧಿಕಾರಿಗಳು ರಾಗಿಣಿಗೆ ಕ್ಲಾಸ್ ತಗೊಂಡ ಬಳಿಕ ಸೈಲೆಂಟ್ ಆದ ರಾಗಿಣಿ ಕೋರ್ಟ್ಗೆ ಹಾಜರಾದ್ರು. ನಿನ್ನೆ 5 ದಿನ ಮತ್ತೆ ಸಿಸಿಬಿ ಕಸ್ಟಡಿಗೆ ವಹಿಸಲಾಗಿದೆ. ಹೀಗಾಗಿ ಅಧಿಕಾರಿಗಳು ಕಾತ್ಯಾಯಿನಿ ನೇತೃತ್ವದಲ್ಲಿ ವಿಚಾರಣೆ ಮುಂದುವರೆಸಿದ್ದಾರೆ. ರಾಗಿಣಿ ಪೋಷಕರು ಮಧ್ಯಾಹ್ನದ ಊಟವನ್ನ ತಂದುಕೊಟ್ಟರಾದ್ರೂ ಪೊಲೀಸರು ಭೇಟಿಗೆ ಅವಕಾಶ ಮಾತ್ರ ನೀಡಲಿಲ್ಲ. ಹೀಗಾಗಿ ಊಟವನ್ನಷ್ಟೇ ಕೊಟ್ಟು ವಾಪಸ್ ಹೋಗಿದ್ದಾರೆ. ರಾಗಿಣಿ ಆಪ್ತ ರವಿಶಂಕರ್ ವಿಚಾರಣೆ ಕೂಡ ಮುಂದುವರೆದಿದೆ. ಈಗ ಸಂಜನಾ ಕೂಡ ಬಂಧನಕ್ಕೊಳಗಾಗಿರೋದ್ರಿಂದ ತನಿಖೆಯ ಸ್ವರೂಪ ಇನ್ನಷ್ಟು ಬದಲಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ನಡೀತಿರುವಂತಹ ಈ ಡ್ರಗ್ಸ್ ದಾಳಿಗಳ ಬಗ್ಗೆ, ಸ್ಯಾಂಡಲ್ವುಡ್ ನಂಟಿನ ಬಗ್ಗೆ, ಪೊಲೀಸ್ ತನಿಖೆ, ಈ ಎಲ್ಲದರ ಬಗ್ಗೆ ರಾಜಕಾರಣಿಗಳು ಕೂಡ ಮಾತನಾಡಿದ್ದಾರೆ. ಡ್ರಗ್ಸ್ ವಿರುದ್ಧದ ಸರ್ಕಾರದ ಸಮರ ನಿಲ್ಲೋದಿಲ್ಲ ಅಂತಿದ್ದಾರೆ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು. ಅರೆಸ್ಟ್ ಆಗಿರೋ ರಾಗಿಣಿಗೂ ಬಿಜೆಪಿಗೂ ನಂಟಿಲ್ಲ ಅಂತಾರೆ BY ವಿಜಯೇಂದ್ರ ಅವರು. ಅವರೆಲ್ಲ ಏನು ಮಾತಾಡಿದ್ರು ಇಲ್ಲಿದೆ. ರಾಜ್ಯಾದ್ಯಂತ ಮತ್ತು ಬೆಂಗಳೂರಿನ ಎಲ್ಲ ವಲಯಗಳಲ್ಲಿ ಸಾಕಷ್ಟು ರೇಡ್ಗಳನ್ನು ಮಾಡಿದ್ದೇವೆ. ಸಾಕಷ್ಟು ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದೇವೆ, ಅರೆಸ್ಟ್ಗಳು ಮಾಡಿದ್ದೇವೆ. ನಾನು ನಮ್ಮ ಹಿರಿಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಉಪಚುನಾವಣೆ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಇರ್ಬೋದು, ಅದೇ ರೀತಿ KR ಪೇಟೆ ವಿಧಾನಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುಸ್ಕೊಂಡಿದ್ದಾರೆ ಅಂದ ಕಾರಣಕ್ಕೆ ಪಕ್ಷ ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋದಿಲ್ಲ. ಇದೀಗ ಯಾವುದೇ ರೀತಿ ಬೆಂಬಲವನ್ನು ಕೂಡ ಕೊಡ್ತಾ ಇಲ್ಲ. ಅದಂತೂ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಡ್ರಗ್ಸ್ ಎಲ್ಲಿಂದ ಬರುತ್ತೆ, ಎಲ್ಲಿ ಸೇರುತ್ತೆ, ಯಾರು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಎಲ್ಲರಿಗಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆ ಗೊತ್ತಿದೆ. ಸೊ ಹಾಗಾಗಿ ಇದನ್ನು ನಮ್ಮಲ್ಲಿ ಬೇಕಾದಷ್ಟಿವೆ. ಕ್ರೈಮ್ ಡಿಪಾರ್ಟ್ಮೆಂಟ್, ಪಾಸ್ಪೋರ್ಟ್ ಡಿಪಾರ್ಟ್ಮೆಂಟ್, VIP ಡಿಪಾರ್ಟ್ಮೆಂಟ್ ಇವೆಲ್ಲ ಬೇಕಾದಷ್ಟಿದ್ದಾವೆ. ಸೊ ಹಾಗಾಗಿ ಇಲ್ಲಿ ಪೊಲೀಸರ ಕರ್ತವ್ಯ ನಿಷ್ಠೆ ಇನ್ನೂ ಕೂಡ ಬಹಳ ಬಲವಾಗಿ ಆಗಬೇಕಾಗಿದೆ. ಏನು ಇಲ್ಲ ಅಂದರೆ ನಮ್ಮ ಒಂದು ಅನುಭವದಲ್ಲಿ ನಾವು ನೋಡಿಲ್ಲ ಅನ್ನೋದು ನಾನು ಹೇಳಿದ್ದೀನಿ. ಇಲ್ಲವೇ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಅದು ಬರೀ ಚಿತ್ರರಂಗದಲ್ಲೆಲ್ಲ ಎಲ್ಲ ಕಡೆನೂ ಇದೆ ಅಂತ ಒಂದು ಮಾತು ನಾನು ಹೇಳಿದ್ದು. ಇನ್ನು ಬಾಲಿವುಡ್ ಸುದ್ದಿ ಕೂಡ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಕೇಸ್ ನಡಿ ಡ್ರಗ್ಸ್ ಕೇಸ್ ವಿಚಾರಣೆ ಕೂಡ ನಡೀತಾ ಇದೆ. ಮುಂಬೈನ NCB ಅಧಿಕಾರಿಗಳು ನಟಿ ರಿಯಾ ಚಕ್ರವರ್ತಿಯನ್ನು ಅರೆಸ್ಟ್ ಮಾಡಿದ್ರು. NDPS ಸೆಕ್ಷನ್ಗಳಡಿ ರಿಯಾ ಬಂಧನವಾಗಿದೆ. ಸತತ 3 ದಿನಗಳಿಂದ ರಿಯಾ ಅವರು ವಿಚಾರಣೆ ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ತಾನು ಯಾವುದೇ ಡ್ರಗ್ಸ್ ಸೇವನೆ ಮಾಡ್ತಿಲ್ಲ ಅನ್ನೋದೇ ವಾದ ಮಾಡ್ತಾನೆ ಬಂದರು ರಿಯಾ ಅವರು. ರಿಯಾ ಸಹೋದರ ಶವಿಕ್ ಚಕ್ರವರ್ತಿ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಈ ಆರೋಪ ಸಾಬೀತಾದಲ್ಲಿ 1 ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಮೊನ್ನೆ ಬೆಂಗಳೂರಿನ ಪಾರ್ಕ್ ಒಂದರಲ್ಲಿ ಗಲಾಟೆ ಆಗಿತ್ತು, ಎಲ್ಲ ಕಡೆ ವೈರಲ್ ಕೂಡ ಆಗಿತ್ತು. ಈಗ ಅದು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ. ನಟಿ ಸಂಯುಕ್ತಾ ಹೆಗಡೆ ಕೊಟ್ಟಂಥ ದೂರಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಕ್ತಾರೆ ಕವಿತಾ ರೆಡ್ಡಿ ಅರೆಸ್ಟ್ ಮಾಡಲಾಗಿದೆ. HSR ಲೇಔಟ್ ಪೊಲೀಸರು ಕವಿತಾ ರೆಡ್ಡಿಯನ್ನು ಬಂಧಿಸಿ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 4ನೇ ತಾರೀಕು ಅಗರಾಕೆರೆಯ ಸಮೀಪ ಪಾರ್ಕ್ನಲ್ಲಿ ನಟಿ ಸಂಯುಕ್ತಾ ಹೆಗಡೆ ಹಾಗೂ ಕವಿತಾ ರೆಡ್ಡಿ ನಡುವೆ ಜಗಳ ಆಗಿತ್ತು. ಅವಾಚ್ಯ ಶಬ್ದಗಳಿಂದ ನಿಂದನೆ, ಸಾರ್ವಜನಿಕ ಬೆದರಿಕೆ ಆರೋಪದಡಿ ಕೇಸ್ ದಾಖಲಾಗಿತ್ತು. ಕವಿತಾ ರೆಡ್ಡಿಯನ್ನು ಬಂಧಿಸಿ ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಲಾಗಿದೆ. ಇದೊಂದು ಕಾಣದ ಕೈಗಳ ಪಿತೂರಿ ಎಂದಿದ್ದಾರೆ ಕವಿತಾ ರೆಡ್ಡಿ.
ಅಮಿಕಬಲಿ ಸೆಟಲ್ ಮಾಡ್ಕೊಂಡಿದೀವಿ. ಅವರು ಯಾವ ಚಾರ್ಜಸ್ ಪ್ರೆಸ್ ಮಾಡಿಲ್ಲ. ನಿನ್ನೆ ತಾನೇ ಲೆಟರ್ ಕೊಟ್ಬಿಟ್ಟು ಹೋಗಿದ್ದಾರೆ. ಇವತ್ತು ಈ ವಿಚಾರದಲ್ಲಿ ಏನೋ ವಿಚಾರಣೆ ಮಾಡಬೇಕು ಅಂತ ಕರೆದಿದ್ದಾರೆ. ನಾನು ಅದನ್ನೇ ಕೇಳಿದೆ, ಯಾಕೆ ಕರೀತಾ ಇದ್ದೀರಾ? ನಾನು ಅಮಿಕಬಲಿ ನಾವು ಸೆಟಲ್ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ಅವರು ಚಾರ್ಜಸ್ ಪ್ರೆಸ್ ಮಾಡಲಿಲ್ಲ ಅಂತ ಹೇಳಿ ಲೆಟರ್ ಬರೆದು ಕೊಟ್ಟ ಮೇಲೆ ಯಾವುದೋ ಕಾಣದ ಕೈಗಳು ಇದರಲ್ಲಿ ಆಕ್ಟ್ ಮಾಡ್ತಾ ಇದ್ರೆ ಎಲ್ಲಿಂದ ಪ್ರೆಷರ್ ಬರ್ತಾ ಇರೋದು ಗೊತ್ತಿಲ್ಲ. ಇದು ಒಂಥರ ನಮ್ಮ ಪಕ್ಷ ನನ್ನ ಸ್ವಂತ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಮಾಡುವಂತ ರೀತಿಯಲ್ಲಿ ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿ ತುಂಬಾ ಸಿಂಪಲ್ ಅಂದ್ರೆ ಸರಳವಾಗಿ ದಸರಾ ಆಚರಣೆ ಮಾಡೋದಕ್ಕೆ ಸರ್ಕಾರ ಕೂಡ ತೀರ್ಮಾನ ಮಾಡಿದ್ದಾರೆ. ಮೈಸೂರು ದಸರಾ ಆಚರಣೆಯ ಪ್ರಮುಖ ಆಕರ್ಷಣೆಯ ಅಂಬಾರಿ ಮೆರವಣಿಗೆ ಕೇವಲ ಅರಮನೆಗೆ ಮಾತ್ರ ಸೀಮಿತವಾಗಿರುತ್ತೆ. ಈ ಬಾರಿ ಯುವ ದಸರಾ ಇರೋದಿಲ್ಲ. ಎಲ್ಲದಕ್ಕೂ ಕಾರಣ ಒಂದೇ ಒಂದು, ಅದು ಕೋವಿಡ್. ಇಲ್ಲಿದೆ ನೋಡಿ ಸ್ಟೋರಿ. ಈ ಬಾರಿ ಸರಳ ಮೈಸೂರು ದಸರಾ ಆಚರಣೆ. ಅರಮನೆ ಆವರಣದಲ್ಲಿ ಮಾತ್ರ ಜಂಬೂ ಸವಾರಿ. ನಾಡಹಬ್ಬ ದಸರಾ ಆಚರಣೆಗೂ ಕೊರೋನಾ ಬಿಸಿ ತಟ್ಟಿದೆ. ಈ ಬಾರಿ ಕೊರೋನಾ ದಸರಾ ಹಬ್ಬದ ಸಂಭ್ರಮಕ್ಕೆ ಬ್ರೇಕ್ ಹಾಕಿದೆ. ಹಾಗಾಗಿ ಗತ ವೈಭವದ ನಾಡಹಬ್ಬ ಈ ಬಾರಿ ಸರಳ ಸ್ವರೂಪದ್ದಾಗಿರಲಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ದಸರಾ ಉನ್ನತ ಮಟ್ಟದ ಸಭೆಯಲ್ಲಿ ಈ ಬಾರಿ ಸರಳ ದಸರಾ ಆಚರಿಸಲು ತೀರ್ಮಾನಿಸಲಾಗಿದೆ. ಸಂಪ್ರದಾಯಕ್ಕೆ ಯಾವುದೇ ಚ್ಯುತಿ ಬರದಂತೆ ಸರಳವಾಗಿ ಸುರಕ್ಷಿತವಾಗಿ ದಸರಾ ಆಚರಿಸಲು ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಈ ಬಾರಿಯ ದಸರಾದಲ್ಲಿ ಎಂದಿನ ಸಂಭ್ರಮ ಇರೋದಿಲ್ಲ. ದಸರಾ ಉನ್ನತ ಮಟ್ಟದ ಸಭೆ ಬಳಿಕ ಮಾತನಾಡಿದ ಸಚಿವ ಸಿಟಿ ರವಿ ದಸರಾ ಆಚರಣೆ ಬಗ್ಗೆ ಮಾಹಿತಿ ನೀಡಿದರು. ಚಾಮುಂಡಿ ಬೆಟ್ಟ ಅರಮನೆಗೆ ಸೀಮಿತವಾಗಿ ದಸರಾ ನಡೆಸಲಾಗುತ್ತೆ. ಹೆಚ್ಚು ಜನಸಂದಣಿ ಸೇರದ ರೀತಿ ದಸರಾ ಆಚರಣೆ ಮಾಡುತ್ತೇವೆ ಎಂದರು. ಅರಮನೆ ಆವರಣದೊಳಗೆ ನಡೆಯಲಿರೋ ಜಂಬೂ ಸವಾರಿಗೆ ಕೇವಲ 5 ಆನೆ ಮಾತ್ರ ಬಳಕೆ ಮಾಡಲಾಗ್ತಾ ಇದೆ. ಇನ್ನು ಈ ಬಾರಿ 5 ಕೊರೋನಾ ವಾರಿಯರ್ಗಳಿಂದ ದಸರಾ ಉದ್ಘಾಟನೆಯಾಗಲಿದೆ. ಇಲ್ಲ, ಜಂಬೂ ಸವಾರಿ ಈ ವರ್ಷನೂ ಇರುತ್ತೆ, ಅರಮನೆಗೆ ಸೀಮಿತವಾಗಿರುತ್ತೆ. ನಮಗೆ ಸಂಪ್ರದಾಯವೂ ಉಳಿಬೇಕು, ಜನರ ಸುರಕ್ಷತೆಯ ಬಗ್ಗೆನೂ ಎಚ್ಚರ ವಹಿಸಬೇಕು. ಹಾಗಾಗಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಈ ಕ್ರಮ ಕೈಗೊಂಡಿದೆ. ಸಂಭ್ರಮ ಪಡುವ ಕಾಲದಲ್ಲಿ ಹೆಚ್ಚು ಸಂಭ್ರಮ ಪಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತೇವೆ. ಇದು ಕಷ್ಟದ ಕಾಲದಲ್ಲಿ ಜನರ ಸುರಕ್ಷತೆಯೇ ನಮ್ಮ ಆದ್ಯತೆ. ಇನ್ನು ಈ ಬಾರಿ ಯುವ ದಸರಾ, ಪಂಜಿನ ಕವಾಯತು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಲನಚಿತ್ರೋತ್ಸವ, ಮಹಿಳಾ ಮೇಳ, ಯೋಗ ದಸರಾ, ರೈತ ದಸರಾ, ಕ್ರೀಡಾಕೂಟ ಇರೋದಿಲ್ಲ. ಕುಸ್ತಿ ಪಂದ್ಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಇರಲಿದೆ. ಹಾಸ್ಯೋತ್ಸವ ಇರೋದಿಲ್ಲ. ಮನೆ ಮನೆ ದಸರಾ ಮನೆಯಲ್ಲಿ ಆಚರಣೆ ಮಾಡಿಕೊಳ್ಳಬಹುದು. ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಮತ್ತು ಅರಮನೆಯ ಸಾಂಪ್ರದಾಯಿಕ ಕಾರ್ಯಕ್ರಮ ಮಾತ್ರ ಈ ಬಾರಿ ಇರುತ್ತೆ. ಈ ಬಾರಿ ಸರಳ ದಸರಾಗೆ ಸಿಎಂ ನಿಧಿಯಿಂದ 10 ಕೋಟಿ ರೂಪಾಯಿ ಹಾಗೂ ಮೂಡಾದಿಂದ 5 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. 2002-2003ರಲ್ಲಿ ಈ ರೀತಿ ಸರಳ ದಸರಾ ಆಗಿತ್ತಂತೆ. ಈಗ ಮತ್ತೆ ಈ ಬಾರಿ ಸರಳ ದಸರಾ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಮಳೆ ಹಾನಿ, ಪ್ರವಾಹ ಹಾನಿ ಪ್ರದೇಶಗಳಿಗೆ ಕೇಂದ್ರ ಅಧ್ಯಯನ ತಂಡದವರು ಇವತ್ತು ಭೇಟಿ ಕೊಟ್ಟಿದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಲೋಳಸೂರು ಸೇತುವೆ ಹತ್ತಿರ ಕೇಂದ್ರ ತಂಡಕ್ಕೆ ಮುತ್ತಿಗೆ ಹಾಕಲಾಯಿತು. ಶೀಘ್ರದಲ್ಲೇ ಬೆಳೆ ಹಾನಿ ಮತ್ತು ಮನೆ ಕಳೆದುಕೊಂಡವರಿಗೆ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಲಾಯಿತು. ರಸ್ತೆ ಮೇಲೆ ಮಲಗಿ ಆಕ್ರೋಶವನ್ನು ಹೊರಹಾಕಿದ್ರು ನೆರೆ ಸಂತ್ರಸ್ತರು. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಕೇಂದ್ರ ಅಧ್ಯಯನ ತಂಡದ ವಿರುದ್ಧ ಆಕ್ರೋಶ ವ್ಯಕ್ತ ಆಯಿತು. ಹೀಗೆ ಬಂದು ಹಾಗೆ ಹೋದರೆ ಹೆಂಗ್ ಸ್ವಾಮಿ ಅಂತ ಜನ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಮಲಪ್ರಭಾ ನದಿ ಪ್ರವಾಹ ಪೀಡಿತ ಗೋವನಕೊಪ್ಪ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕಿದರು. ಗಡಿಯಲ್ಲಿನ ಖ್ಯಾತೆ ಬಗ್ಗೆ ನರಿಬುದ್ಧಿಯ ಚೀನಾ ಮತ್ತೆ ತಗಾದೆ ತೆಗಿತಾನೆ ಇದೆ. ಗಡಿಯಲ್ಲಿ ಭಾರತದ ಸೈನಿಕರೇ ಮೊದಲು ಗುಂಡು ಹಾರಿಸಿ ಪ್ರಚೋದನೆ ನೀಡಿದರು. ಇದಕ್ಕೆ ಪ್ರತ್ಯುತ್ತರವಾಗಿ ನಾವು ಗುಂಡು ಹಾರಿಸಬೇಕಾಯಿತು ಅಂತ ಮೊಂಡುವಾದ ಮಂಡಿಸ್ತಾ ಇದೆ. ಭಾರತದ ನಡೆಯನ್ನ ಯುದ್ಧ ಪ್ರಚೋದನೆ ಅಂತ ಗಂಭೀರವಾಗಿ ಪರಿಗಣಿಸುತ್ತೇವೆ ಎಂದಿದೆ. ಇದಕ್ಕೆ ಭಾರತ ಕೂಡ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಚೀನಾ ಸೈನಿಕರಿಂದಲೇ ಮೊದಲ ಪ್ರಚೋದನಕಾರಿ ಗುಂಡಿನ ದಾಳಿಯಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈ ಮಧ್ಯೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ 30ರಿಂದ 40 ಚೀನಾ ಫೈಟರ್ ಜೆಟ್ಗಳು ಬಂದಿದೆ. ಭಾರತದಿಂದಲೂ ಫೈಟರ್ ಜೆಟ್ ನಿಯೋಜನೆ ಮಾಡಲಾಗಿದೆ. ಸುಖಾಯ್ 30 MKI ಫೈಟರ್ ಜೆಟ್ಗಳು ಕೂಡ ಆಗಮಿಸಿವೆ.
ಇಲ್ಲಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ